ಅದು ನಮ್ಮ ರಾಷ್ಟ್ರದ ನಮ್ಮ ವರಿಷ್ಠರಿಗೆ ಗಮನಕ್ಕೆ ತಂದಿದ್ವಿ. ಈ ದಿನ ಪ್ರೀತಮ್ ಗೌಡ್ರು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ. ಒಂದು ಸಂಘಟನಾ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಅವ್ರಿಗೆ ನಾನು ಅಭಿನಂದನೆಯನ್ನು ಹೇಳಿ ಬಯಸ್ತಾ ಇದ್ದೀನಿ. ಜೊತೆಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ಮತ್ತು ನಮ್ಮ ಮೇಡಮ್ ಅವರು ಇದ್ದಾರೆ, ನಮ್ಮ ಹಿರಿಕರಾದಂಥ ನಮ್ಮ ಸಿದ್ದರಾಮಯ್ಯನವರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ನಮ್ಮ ಸೌಮ್ಯಣ್ಣ ಇದ್ದಾರೆ, ಮತ್ತು ನಮ್ಮ ಶರತಣ್ಣ ಇದ್ದಾರೆ. ನಾವು ಇವಾಗ ಸದ್ಯಕ್ಕೆ ಗೊಂದಲ ಮಾಡಬಾರ್ದು ಅಂತ ಹೇಳಿ, ಏಕೆಂದ್ರೆ MP ಚುನಾವಣೆಯಲ್ಲಿ ನಮಗೆ ವರಿಷ್ಠರು ಆ ಮೀಟಿಂಗ್ನಲ್ಲಿ ನಮ್ಮ ಪ್ರೀತಮ್ ಗೌಡ್ರು ಇದ್ರು, ವರಿಷ್ಠರು ನಮ್ಮನ್ನ ಮನವಿಯನ್ನು ಮಾಡಿದ್ರು, ಯಾವುದೇ ಥರದ ಕಿತಾಪತಿ ಬೇಡ, ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರೇ ಆಗಬೇಕು, ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾದ್ರು. ಏಕೆಂದ್ರೆ ನಮಗೆ ನೋವಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಪಕ್ಷಕ್ಕೆ ಶಕ್ತಿ ಇತ್ತು ಅಂತೇಳಿ ಈಗ ಪ್ರೀತಮ್ ಗೌಡ್ರು ಹೇಳಿದ್ದಾರೆ. ಆ ಶಕ್ತಿಯನ್ನ ತುಂಬಿ ನಾವು ಚುನಾವಣೆಯನ್ನ ಮಾಡಿದ್ದೀವಿ. ಅವ್ರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ನಮ್ಮ ಸಿಂಗಲ್ ಒಂದು ಚಿಕ್ಕ ಚಿಕ್ಕ ಕಾರ್ಯಕರ್ತರು ಸಹ ನಮ್ಮಗಳಿಗೆ ಕಾಟವನ್ನೇ ಕೊಡ್ತಾ ಇದ್ದಾರೆ. ಈಗ ಬೇರೆ ಯಾವುದೇ ಒಂದು ಸೆಂಟ್ರಲ್ನಿಂದ ಯೋಜನೆ ಮತ್ತು MP ಅವ್ರ ಯೋಜನೆ ಮತ್ತು ಒಂದು ನಯಾ ಪೈಸದ ಸಹಾಯ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಪ್ರೀತಮ್ ಗೌಡ್ರು ಗಮನಕ್ಕೆ ತಂದ್ರು, ನಮ್ಮ ಗಮನಕ್ಕೆ ಡೈಲಿ ತರ್ತಾ ಇದ್ದಾರೆ. ನಾವು ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬರಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನ ಸುಧಾರಣೆ ಆಗ್ತದೆ ಅಂತೇಳಿ ಪ್ರೀತಮ್ ಗೌಡ್ರು ನಮ್ಗೆ ಸಮಾಧಾನ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದನ್ನ ಕಾಯ್ತೀವಿ ಸ್ವಲ್ಪ. ಇಲ್ಲ ಅಂತ ಹೇಳಿದ್ರೆ ನಾವೇ ಒಂದು ತಂಡ ಮಂಡ್ಯದಿಂದ ಪ್ರೀತಮ್ ಗೌಡ್ರಿಗೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದು ನಾವೇನೆ ಸೆಂಟ್ರಲ್ ಹೋಗುವಂತ ಕೆಲಸಗಳನ್ನ ಮಾಡ್ತೀವಿ. ನಮ್ಗೇನು ಪರಿಚಯ ಇಲ್ಲ ಅಂತ ಇಲ್ಲ, ನಮ್ಗೆ ಹೋಮ್ ಮಿನಿಸ್ಟರ್ನು ಪರಿಚಯ ಇದ್ದಾರೆ, ಮತ್ತೆ ರಾಷ್ಟ್ರಾಧ್ಯಕ್ಷರು ಪರಿಚಯ ಇದ್ದಾರೆ. ನಾವ್ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಆಗ್ಬೋದು, ನಮ್ಮ ಇವ್ರ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಇವ್ರಿಗೆ ನೋವನ್ನ ತರಬಾರ್ದು ಅಂತ ಹೇಳಿ ಕಾಯ್ತಾ ಇದ್ದೀವಿ. ಶೀಘ್ರದಲ್ಲಿ ಇದಾಗುತ್ತೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಕಾಟ ಅಂದ್ರೆ JDS ಕಾರ್ಯಕರ್ತರು. ನಮ್ಗೇನಂತ ಕಾಟ ಕೊಡೋ ಅಷ್ಟೊಂದು ದೊಡ್ಡದಾಗಿ ಬೆಳೆದಿಲ್ಲ ಅವರು. ಆದ್ರೆ ನಮ್ಮ ಕಾರ್ಯಕರ್ತರು ಕಾಟ ಕೊಡ್ತಾ ಇರುವಂತದ್ದನ್ನ ಅದನ್ನ ಶೀಘ್ರದಲ್ಲೇ ನಿಲ್ಲಿಸಬೇಕು ಅಂತ ಹೇಳಿ ಪ್ರೀತಮ್ ಗೌಡ್ರಿಗೂ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಪ್ರೀತಮ್ ಗೌಡ್ರನ್ನ ಮೂಲಕ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ಇಡೀ ದೇಶದಲ್ಲಿ ನಮ್ಮ BJP ಶಕ್ತಿಶಾಲಿಯಾಗಿ ಮೋದಿಯವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಒಳ್ಳೆ ಇಶ್ಯೂದೆಲ್ಲ ಹೆಸರು ಬರ್ತಾ ಇದೆ. ಅದಕ್ಕಾಗಿ ನಾವು ಗೊಂದಲವನ್ನ ಯಾವುದೇ ಕಾರಣಕ್ಕೆ ಕೂಡಬಾರ್ದು. ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಧಕ್ಕೆಯನ್ನು ತರಬಾರ್ದು, ನಮ್ಮ ಕಾರ್ಯದರ್ಶಿಗಳಿಗೂ ಧಕ್ಕೆಯನ್ನು ತರಬಾರ್ದು ಅಂತೇಳಿ ಕಾಯ್ತಾ ಇದ್ದೀವಿ. ಇಲ್ಲ, ಇಡೀ ಜಿಲ್ಲೆ ಕಾರ್ಯಕರ್ತರು ಅಂತ ಹೇಳಿದ್ರೆ ಏನೋ ಒಂದ್ ಕೆಲ್ಸಕ್ಕೆ ಹೋಗಿರ್ತಾರೆ MLA ಅವ್ರ ಹತ್ರ. ನಮ್ಮ ತಾಲೂಕಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ, ನಾವ್ ಹೇಳಿರ್ತೀವಿ ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ. ಯಾಕೆಂದ್ರೆ ನಾವು ಇದಕ್ ಮಾಡಿದೀವಿ ಆ ಪಕ್ಷಕ್ಕೆ. ನೀವು ನೋಡ್ತಾ ಇರ್ಬೇಕು, ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ. ಯಾಕೆಂದ್ರೆ ಅಲಯನ್ಸ್ ಆದ್ಮೇಲೆ ನಾನ್ ತಂದಿರೋ ಅಂತ ಅನುದಾನವನ್ನ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಅಲಯನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ. JDS ಗೆದ್ದಿದೆ, ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನ್ನಿ ಅಂತ ಅವ್ರು ಚಿಕ್ಕದೊಂದು ಕೆಲ್ಸಕ್ಕೆ ಕಳ್ಸಿದ್ರೆ ಅವ್ರಿಗೆ 6 ಶಾಲ ಹಾಕೋದು, ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ತು. ಆತ್ಮಪೂರ್ವಕವಾಗಿ ಯಾರು ಹೋಗಿಲ್ಲ. ನಮ್ಮ ವಾಸಣ್ಣವ್ರಿಗೂ ಹೇಳಿಕ್ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ, 1 ಸಾರಿ ಸಚಿವನಾಗಿದ್ದೀನಿ. ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನ ತಂದುಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ. ಮುಂದೆ ಇನ್ನೂ ಶಕ್ತಿಶಾಲಿಯಾಗಿ ನಮ್ಮ ತಾಲೂಕೆಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂತ ಕೆಲಸಗಳನ್ನ ನಾನು ಮಾಡ್ತೀನಿ. ಎಲ್ಲ ಕಡೆ ಪ್ರೀತಮ್ ಗೌಡ್ರೆ ಜವಾಬ್ದಾರಿಯನ್ನ ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷ ಶಕ್ತಿ ತುಂಬುವಂತ ಕೆಲಸಗಳನ್ನ ಖಂಡಿತ ಮಾಡ್ತೀನಿ. ಯಾರು ಇದಕ್ಕೆ ಧೈರ್ಯ ಬೇಡ ಅಂತಾನು ನಾನು ಹೇಳಿಕ್ ಬಯಸ್ತೇನೆ.